ಸರ್ ನನ್ನ ಹತ್ರ 4 ಅಕೌಂಟ್ ಇದೆ, ಅದು ಸೇಫಾ? ನಿಮ್ಮ ಬ್ಯಾಂಕಿನಲ್ಲಿ 20 ಲಕ್ಷ ಅಷ್ಟಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಇಟ್ಟಿರ್ತೀರಾ, ಅದು ನಿಜವಾಗ್ಲೂ ಆ ಬ್ಯಾಂಕಲ್ಲಿ ನೀವು ಇಟ್ಟಿರೋದು ಸೇಫಾ? ನಾಳೆ ದಿವಸ ಬ್ಯಾಂಕ್ ಕರಪ್ಟ್ ಆಯ್ತು ಅಥವಾ ಬ್ಯಾಂಕ್ ದಿವಾಳಿನೇ ಆಗೋಯ್ತು ಅಂತಂದ್ರೆ ನಿಜವಾಗ್ಲೂ ನೀವು ಇಟ್ಟಿರುವಂತ ಅಮೌಂಟು ಎಷ್ಟರ ಮಟ್ಟಿಗೆ ಸೇಫ್? ಸರ್ ನನ್ನ ಹತ್ರ ಒಂದಲ್ಲ ಎರಡಲ್ಲ 3-4 ಬ್ಯಾಂಕಿಗಿಂತ ಜಾಸ್ತಿ ಇದೆ, ಹಾಗಿದ್ರೆ ಇಟ್ಕೊಂಡ್ರೆ ಏನಾದರೂ ಟ್ಯಾಕ್ಸ್ ಹಾಕ್ತಾರಾ? ನಿಜವಾಗ್ಲೂ ನಾನು ಎಷ್ಟು ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ನಿಜವಾಗ್ಲೂ ಎಷ್ಟೋ ಜನರ ಯಕ್ಷ ಪ್ರಶ್ನೆ ಏನು ಗೊತ್ತಾ, ಸರ್ ನನ್ನ ಹತ್ರ 4 ಅಕೌಂಟ್ ಇದೆ, ಅದು ಸೇಫಾ? ಅಥವಾ ನಿಮ್ಮ ಬ್ಯಾಂಕಿನಲ್ಲಿ 20 ಲಕ್ಷ ಅಷ್ಟಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಇಟ್ಟಿರ್ತೀರಾ, ಅದು ನಿಜವಾಗ್ಲೂ ಆ ಬ್ಯಾಂಕಲ್ಲಿ ನೀವು ಇಟ್ಟಿರೋದು ಸೇಫಾ? ಇಲ್ಲ ನಾಳೆ ದಿವಸ ಬ್ಯಾಂಕ್ ಕರಪ್ಟ್ ಆಯ್ತು ಅಥವಾ ಬ್ಯಾಂಕ್ ದಿವಾಳಿನೇ ಆಗೋಯ್ತು ಅಂತಂದ್ರೆ ನಿಜವಾಗ್ಲೂ ನೀವು ಇಟ್ಟಿರುವಂತ ಅಮೌಂಟು ಎಷ್ಟರ ಮಟ್ಟಿಗೆ ಸೇಫ್? ಸರ್ ನನ್ನ ಹತ್ರ ಒಂದಲ್ಲ ಎರಡಲ್ಲ 3-4 ಬ್ಯಾಂಕಿಗಿಂತ ಜಾಸ್ತಿ ಇದೆ, ಹಾಗಿದ್ರೆ ಇಟ್ಕೊಂಡ್ರೆ ಏನಾದರೂ ಟ್ಯಾಕ್ಸ್ ಹಾಕ್ತಾರಾ ಅಥವಾ ಅದಕ್ಕೇನಾದ್ರು ಫೈನ್ ಇದೆಯಾ? ಹೇಗೆ ವರ್ಕ್ ಆಗುತ್ತೆ ಸರ್ ಇದು? ನಿಜವಾಗ್ಲೂ ನಾನು ಎಷ್ಟು ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕು? ಈ ವಿಡಿಯೋನ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಿರ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇನ್ ಡೀಟೇಲ್ ಆಗಿ ಈ ವಿಡಿಯೋ ನೋಡೋಣ. ಮೊದಲನೇದಾಗಿ ಬರದೆ ನಿಮ್ಗೆ ನೆನಪಿರುತ್ತೆ, ಸರ್ ನಮ್ಮ ತಂದೆ ತಾಯಂದಿರು ಯಾವ ಬ್ಯಾಂಕ್ ಇಟ್ಕೊಂಡಿದ್ರು ಸರ್ ಮುಂಚೆ? ನೀವು ನೋಡಿದ್ರೆ ಇಷ್ಟು ಬ್ಯಾಂಕ್ ಇಟ್ಕೋಬೋದಾ, ಅಷ್ಟು ಬ್ಯಾಂಕ್ ಇಟ್ಕೋಬೋದಾ ಅಂತ ಕೇಳ್ತೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಜನ ಅಂದರೆ ಮುಂಚೆ ಬೆಳೆಯನ್ನು ಬೆಳೀತಿರುವಂಥ ಸಂದರ್ಭದಲ್ಲಿ ಇವಾಗಲೂ ಕೂಡ ಬೆಳೀತಾರೆ, ಬಟ್ ಯಾವುದೇ ಒಂದನ್ನು ಮಾರ್ತಿದ್ರು, ದುಡ್ಡು ಇಡ್ತಿತ್ತು, ಮನೇಲಿ ಇಡ್ತಾ ಇದ್ರು, ಅದನ್ನು ಒಂದು ಖರ್ಚು ವೆಚ್ಚಗಳಿಗೆ ಯೂಸ್ ಮಾಡ್ಕೊಳ್ಳೋರು. ಮತ್ತೇನಾದರೂ ಖಾಲಿ ಆಯಿತಾ, ಮತ್ತೇನಾದರೂ ಬೆಳೆ ಬೆಳೆದಿದ್ದಾರಾ, ಸೊ ಅದನ್ನು ಮತ್ತೆ ಮಾರಾಟ ಮಾಡೋದು, ದುಡ್ಡನ್ನು ಮನೇಲಿ ಇಟ್ಕೊಳ್ಳೋದು, ನಾವು ಖರ್ಚು ವೆಚ್ಚಗಳನ್ನು ಈ ರೀತಿಯಾಗಿ ಒಂದು ಮಾಡ್ಕೊಂಡು ಬಂದ್ಬಿಟ್ಟಿದೆ ಸಂಪ್ರದಾಯ. ಅದಾದಮೇಲೆ ಪೋಸ್ಟ್ ಆಫೀಸ್ಗಳಿದ್ವು, ಆಮೇಲೆ ಬ್ಯಾಂಕ್ಗಳು ಬಂತು. ಸೊ ಆಗಿರ್ಬೇಕಾದ್ರೆ ಮೊದಲನೇದಾಗಿ ಎಷ್ಟು ಬ್ಯಾಂಕ್ಗಳನ್ನು ಇಟ್ಕೊಂಡಿದ್ದೀವಿ ಗೊತ್ತೋ ಗೊತ್ತಿಲ್ದೇನೋ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಗೊತ್ತೋ ಗೊತ್ತಿಲ್ದೇನೋ ಹೇಗೆ ಸರ್ ಅಂತಂದ್ರೆ, ಮೊದಲನೇದು ನೀವು ಒಂದು ಕಂಪನಿಯಿಂದ ಇನ್ನೊಂದು ಕಂಪ್ನಿ, ಇನ್ನೊಂದು ಕಂಪನಿಯಿಂದ ಇನ್ನೊಂದು ಕಂಪ್ನಿಗೆ ಹೋಗ್ತಾ ಇರ್ತೀರಿ. ಒಂದು ಕಂಪ್ನಿಗೆ ಹೋಗ್ತೀರಾ, ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. XYZ ಬ್ಯಾಂಕ್ ಅಕೌಂಟನ್ನು ಮಾಡ್ಕೊಡ್ತಾರೆ. ಸೊ ಅಲ್ಲಿ ಸ್ಯಾಲ್ರಿ ಅಕೌಂಟ್ ಬಂತು. ಸೊ 1.5 ವರ್ಷ ಕೆಲಸ ಮಾಡ್ತೀರಾ, ಅಲ್ಲಿಂದ ಮತ್ತೊಂದು ಬ್ಯಾಂಕಿಗೆ ಹೋಗ್ತೀರಾ, ಅಲ್ಲೂ ಕೆಲಸ ಮಾಡ್ತೀರಾ, ಅಲ್ಲೂ ಒಂದು ಸ್ಯಾಲ್ರಿ ಅಕೌಂಟನ್ನು ಓಪನ್ ಮಾಡಿಕೊಡ್ತಾರೆ, ಅಲ್ಲೂ ಕೂಡ ಒಂದು ಬ್ಯಾಂಕ್ ಕ್ರಿಯೇಟ್ ಆಯಿತು. ಅದು ಬಿಡ್ತೀರಾ, ಇನ್ನೊಂದು 1.5 ವರ್ಷ 2 ವರ್ಷ ಆದಮೇಲೆ ಇನ್ನೊಂದು ಕಂಪ್ನಿಗೆ ಹೋಗ್ತೀರಾ, ಅಲ್ಲೂ ಒಂದು ಸ್ಯಾಲ್ರಿ ಅಕೌಂಟ್ ಅಂತ ಮಾಡಿಕೊಡ್ತಾರೆ, ಅಲ್ಲೂ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ನಂತರ ಮತ್ತೊಂದು ವರ್ಷ, ಇನ್ನೊಂದು 5-6 ವರ್ಷದ ಒಂದು 4-5 ಕಂಪನಿ ಅಂತ ಚೇಂಜ್ ಮಾಡ್ತೀರಾ, ಅಲ್ಲೂ ಕೂಡ ಅವರದ್ದೇ ಆದಂಥ ಒಂದು ಪಾಲಿಸಿ ಪ್ರಕಾರ, ಇಲ್ಲ ಸರ್ ನೀವು ಈ ಬ್ಯಾಂಕನ್ನು ಇಟ್ಕೋಬೇಕಾಗುತ್ತೆ ನಿಮ್ಮ ಸ್ಯಾಲ್ರಿ ಅಕೌಂಟ್ಗೆ, ನೀವು ಕೊಡೋದು ಬೇರೆ ಯಾವ ಬ್ಯಾಂಕು ನಮಗೆ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಆಗ ನೀವು ಆ ಒಂದು ಬ್ಯಾಂಕ್ ಅಕೌಂಟನ್ನು ಕೂಡ ಸ್ಯಾಲ್ರಿ ಅಕೌಂಟ್ ಆಗಿ ಇಟ್ಕೊಳ್ತೀರಾ. ಬಟ್ ಎಲ್ಲವೂ ಕೂಡ ಸ್ಯಾಲ್ರಿ ಅಕೌಂಟ್ ಆಗಿರೋದಿಲ್ಲ. ಪ್ರೆಸೆಂಟ್ ನಿಮಗೆ ಯಾವ ಅಕೌಂಟಿಗೆ ಬಂದು ದುಡ್ಡು ಬೀಳ್ತಿರುತ್ತೆ ಸ್ಯಾಲ್ರಿ, ಅದು ಮಾತ್ರ ಸ್ಯಾಲ್ರಿ ಅಕೌಂಟ್ ಆಗಿರುತ್ತೆ. ಮಿಕ್ಕಿದ್ದೆಲ್ಲವೂ ಕೂಡ ಆಫ್ಟರ್ 3 ಮಂತ್ಸ್ ನಂತರ, 3 ತಿಂಗಳ ನಂತರ ಎಲ್ಲ ಬ್ಯಾಂಕ್ ಅಕೌಂಟ್ಗಳು ಕೂಡ ಸ್ಯಾಲ್ರಿ ಅಕೌಂಟ್ ಇದ್ದದ್ದು ಸೇವಿಂಗ್ಸ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ನೀವು ಎಷ್ಟು ಬ್ಯಾಂಕ್ ಅಕೌಂಟ್ ಅನ್ನ ಇಟ್ಕೋಬೋದಾ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟಾಕೊಳ್ಳುತ್ತೆ ಅಲ್ವಾ? ಸೊ ನಾನು ಹೇಳೋ ಪ್ರಕಾರ ಎಲ್ಲೂ ಕೂಡ ಲಿಮಿಟೇ ಇಲ್ಲ. ಒಬ್ಬ ಮನುಷ್ಯ 4ಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಆದರೂ ಇಟ್ಕೋಬಹುದು, ಅಥವಾ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಬೇಕಾದ್ರೆ ಇಟ್ಕೋಬಹುದು. ಅದರಲ್ಲಿ ಯಾವುದೇ ಮುಲಾಜಿಲ್ದ್ರೆ ನಾನು ಹೇಳ್ತೀನಿ. ಸರ್ ಆದರೆ ಈ 4-5 ಬ್ಯಾಂಕ್ಗಳನ್ನ ಅಕೌಂಟ್ ಇಟ್ಕೊಳ್ಳೋದ್ರಿಂದ ಸಮಸ್ಯೆ ಏನು ಬರಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಇನ್ನು ಮುಂದಿನ ಪಾಯಿಂಟ್ ಹೋಗೋದಕ್ಕೂ ಮುಂಚೆ ನಿಜವಾಗ್ಲೂ ಪ್ರತಿಯೊಬ್ಬರು ಏನೋ ಒಂದು ಗೋಲ್ಗಳನ್ನು ಇಟ್ಕೊಂಡಿರ್ತೀರಿ. ನಿಮ್ಮ ಫ್ಯಾಮಿಲಿಗೆ ಫಾರ್ ಎಕ್ಸಾಂಪಲ್ ನೀವಿಲ್ಲ ಅಂದರೆ ಏನಾದ್ರು ಅನಾಹುತ ಆಯಿತು, ಅಕಸ್ಮಾತ್ ಏನಾದ್ರು ಆಯಿತು ಅಂದರೆ ಏನಿರುತ್ತೆ ನಿಮ್ಮ ಲೈಫು, ಹೇಗಾಗಿರುತ್ತೆ ನಿಮ್ಮ ಮನೆ ಪರಿಸ್ಥಿತಿ ಅನ್ನೋದನ್ನ ಯೋಚನೆ ಮಾಡೋದು ಕೂಡ ಊಹೆ ಆಗೋದಿಲ್ಲ. ಅಂದರೆ ನೀವು ಏನಾದ್ರು ಆಯಿತು ಅಂದರೆ ಎಮೋಷನಲ್ ಲಾಸ್ ಅಂತೂ ನಾವು ನಿಜವಾಗ್ಲೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಫಿನಾನ್ಷಿಯಲ್ ಲಾಸ್ನ ಫುಲ್ಫಿಲ್ ಮಾಡೋದು, ಅದು ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಮೂಲಕ. ಸೊ ಯಾರೇ ಆದರೂ ಕೂಡ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಿಜವಾಗ್ಲೂ ಬಹುಮುಖ್ಯವಾಗಿ ಅವರ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾಕಂದರೆ ನಾಳೆ ದಿವಸ ನಾವಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಹೇಗೆ ನಡೆಯುತ್ತೆ, ನಮ್ಮ ವಯಸ್ಸಾಗಿರೋ ತಂದೆ ತಾಯಿನ ಪರಿಸ್ಥಿತಿ ಏನಾಗುತ್ತೆ, ಅಥವಾ ನನ್ನ ಹೆಂಡತಿಯ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಆಕೆ ಲೈಫ್ನ ಹೇಗೆ ಲೀಡ್ ಮಾಡಬೇಕಾಗತ್ತೆ, ನನ್ನ ಮಗ ಓದ್ತಿದ್ದಾನೆ ಅವನ ಫ್ಯೂಚರ್ ಏನಿರುತ್ತೆ ಅನ್ನೋದನ್ನು ಯೋಚನೆ ಮಾಡೋದು ಕೂಡ ನಮ್ಮ ಕೆಲಸ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕೋಸ್ಕರ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳೋದು ನಿಜವಾಗ್ಲೂ ಬಹುಮುಖ್ಯವಾಗುತ್ತೆ. ನೀವು ಇಲ್ಲಿ ಗಮನಿಸೋದಾಯ್ತು ಅಂದರೆ ಜಸ್ಟ್ ಕೇವಲ 578 ರೂಪಾಯಿ ಪ್ರತಿ ತಿಂಗಳು ಕಟ್ಟಿದ್ರೆ ನಿಮಗೆ 1 ಕೋಟಿವರೆಗೂ ಕವರೇಜ್ ಸಿಗುತ್ತೆ. ಅದು ಜಸ್ಟ್ ಸಿಂಪಲ್ ಆಗಿರುವಂಥದ್ದು. ನೀವು ಕೂಡ ಮಿಸ್ ಮಾಡಿದ್ರೆ ಇದನ್ನು ತಗೊಳ್ಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನಮ್ಮ ಲೈಫಲ್ಲಿ ನಾಳೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲದಿರುವಂಥ ಸಂದರ್ಭದಲ್ಲಿ ಏನಾದರೂ ಆಯಿತು ಅಂದರೆ, ಬಿಕಾಸ್ ಟರ್ಮ್ ಇನ್ಶೂರೆನ್ಸ್ ನಮ್ಮ ಜೊತೆಗಿರುತ್ತೆ. ಸೊ ಅಷ್ಟೇ ಅಲ್ಲ, ನಿಮಗೆ ಎಕ್ಸ್ಕ್ಲೂಸಿವ್ ಬೆನಿಫಿಟ್ಸ್ ಇಲ್ಲಿ ಗಮನಿಸೋದಾಯ್ತು ಅಂದರೆ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ ಆ್ಯಂಡ್ ವುಮೆನ್, ಸ್ಯಾಲ್ರಿಡ್ ಪ್ರೊಫೆಷನಲ್ಗೆ 15% ಫಸ್ಟ್ ಇಯರ್ ನಿಮಗೆ ಒಂದು ಇಲ್ಲಿ ಡಿಸ್ಕೌಂಟ್ ಸಿಗುವಂಥದ್ದು. ಅಷ್ಟೇ ಅಲ್ಲ, ವರ್ಕಿಂಗ್ ವುಮೆನ್ಸ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಲೈಫ್ ಟೈಮ್ ಕೂಡ ಅವರಿಗೆ 15% ಇಲ್ಲಿ ಡಿಸ್ಕೌಂಟ್ ಸಿಗುವಂಥದ್ದು. ಇನ್ನು ಕ್ವಿಕ್ ಸಪೋರ್ಟ್ ತುಂಬಾ ಜಸ್ಟ್ ಕೇವಲ 3 ಗಂಟೆಗಳಲ್ಲಿ ಒಂದು ಎಲಿಜಿಬಿಲಿಟಿ ಕ್ಲೈಮ್ ಸೆಟಲ್ಮೆಂಟ್ ಅನ್ನು ಇಲ್ಲಿ ಕೊಡುವಂಥದ್ದು. ಅಷ್ಟೇ ಅಲ್ಲ, ಕೆಲವೊಂದ್ಸಲ ಕೇಳ್ತಾರೆ ಇಲ್ಲಿ ಕ್ಲೈಮ್ ರೇಷಿಯೋ ಏನಿದೆ ಅಂದರೆ, ಇಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಬಂದು 99
99.70% ಆಫ್ ಇಲ್ಲಿ ರೇಷೋ ನೀವು ಚೆಕ್ ಮಾಡ್ಕೋಬಹುದು ಅಂದ್ರೆ ಸೆಟಲ್ಮೆಂಟ್ ರೇಷೋ ಇಷ್ಟು ಚೆನ್ನಾಗಿದೆ. ಇಲ್ಲಿ ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲೊಂದು ಎಕ್ಸಿಟ್ ಬೆನಿಫಿಟ್ ವ್ಯಾಲ್ಯೂ ಕೂಡ ಇದೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾರ ಒಂದು ಇನ್ಶೂರೆನ್ಸ್ ಅನ್ನ ಪ್ರೀಮಿಯಂ ಕಟ್ತಾ ಹೋಗ್ತಿರ್ತೀರಿ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಒಂದಷ್ಟು ವರ್ಷ ಕಟ್ತಾ ಹೋಗ್ತೀರಿ, 5 ವರ್ಷನೋ 10 ವರ್ಷ ಕಟ್ತಾ ಹೋಗ್ತೀರಿ. ನಂತರ ನಿಮಗೆ ಬೇಡ ಅಂದ್ರೆ ನೀವು ಕಟ್ಟಿರುವಂತ ಅಷ್ಟು ಪ್ರೀಮಿಯಂ ಅನ್ನು ಇಲ್ಲಿ ರಿಟರ್ನ್ ಮಾಡ್ತಾರೆ. ಸೊ ಇದೊಂದು ಸ್ಪೆಷಲ್ ಬೆನಿಫಿಟ್ ಅಂತ ಹೇಳ್ಬೋದು. ಇಲ್ಲಿ ನೀವು ಇನ್ನೊಂದು ಗಮನಿಸೋದಾಯ್ತು ಅಂದ್ರೆ 150% ನಿಮಗೆ ಇಲ್ಲಿ ಕವರ್ ಸಿಗುವಂಥದ್ದು, ಅದು 15 ವರ್ಷದವರೆಗೂ. 15 ವರ್ಷದ ನಂತರ ನಿಮಗೆ ಇಲ್ಲಿ 100% ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 1 ಕೋಟಿ ಕವರ್ ತಗೊಂಡಿದ್ರು ಅಂತ ಇಟ್ಕೊಳ್ಳಿ, ಏನಾದರೂ ಅಕಸ್ಮಾತ್ ನಮ್ಮ ಲೈಫಲ್ಲಿ ಏನೋ ಒಂದು ಅಚಾತುರ್ಯ ಆಗೋಯ್ತು ಅಂತಂದ್ರೆ ನಿಮ್ಗೆ ಇಲ್ಲಿ 150% ಅಂದರೆ 1 ಕೋಟಿ ತಗೊಂಡಿದ್ರೆ 1.25 ಕೋಟಿ ನಿಮ್ಗೆ ಇಲ್ಲಿ ಕವರ್ ಸಿಗುವಂಥದ್ದು. ಅಷ್ಟೇ ಅಲ್ಲ ರೀ, ನೆಕ್ಸ್ಟ್ 15 ವರ್ಷ ಆದಮೇಲೆ 100%, ಈ 1 ಕೋಟಿ ತಗೊಂಡಿದ್ರೆ 1 ಕೋಟಿ ನಿಮಗೆ ಇಲ್ಲಿ ಕವರ್ ಸಿಗುವಂಥದ್ದು. ಇನ್ನೇ ಯೋಚನೆ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಫ್ಯೂಚರ್ ತುಂಬ ಚೆನ್ನಾಗಿರಬೇಕು. ಅಕಸ್ಮಾತ್ ನಮ್ಗೆ ಏನಾದರೂ ಆಯಿತು ಅಂತಂದರೆ ಮಿಸ್ ಮಾಡಿದ್ರೆ ಯೋಚನೆ ಕೂಡ ಮಾಡಿಬಿಡಿ. ಕೇವಲ 578 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಕಟ್ತಾ ಹೋದರೆ ಇಲ್ಲಿ ನಮಗೆ ಸಿಗುತ್ತೆ 1 ಕೋಟಿವರೆಗೂ ಕವರ್ ಸಿಗುತ್ತೆ. ಇದು ಜಸ್ಟ್ ಕೇವಲ ಇನ್ಶೂರೆನ್ಸ್ ಅಲ್ಲ, ಇದೊಂದ್ಸಲ ಪ್ರೊಟೆಕ್ಷನ್ ನಮ್ಮ ಫ್ಯಾಮಿಲಿಗೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಸೊ ಮಿಸ್ ಮಾಡಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾರಿಗೂ ಯಾವುದು ಸೂಟ್ ಆಗುತ್ತೆ ಟರ್ಮ್ ಇನ್ಶೂರೆನ್ಸು, ಹೇಗೆ ಸೂಟ್ ಆಗುತ್ತೆ, ನಾನು ಎಷ್ಟು ಕಟ್ಬೋದು ಅನ್ನೋದನ್ನ ಇನ್ ಡೀಟೇಲ್ನ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಮಾಹಿತಿ. ನೀವು ಚೆಕ್ ಮಾಡಿಕೊಂಡು ಮಿಸ್ ಮಾಡಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಅನ್ನ. ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್, ಇನ್ನೊಂದು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು, ಗೊತ್ತೋ ಗೊತ್ತಿಲ್ಲದೇನೋ ಇನ್ನೊಂದು ಕೂಡ ಬ್ಯಾಂಕ್ ಅಕೌಂಟ್ ಅನ್ನ ಇಟ್ಕೊಳ್ತೀರಾ. ಅದು ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಹೋಮ್ ಲೋನ್ ಅನ್ನ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಅವರು ಯಾವುದೋ ಬ್ಯಾಂಕು ಈ 4 ಅಕೌಂಟ್ ಬಿಟ್ಟು ನೀವು ಒಂದು ಬೇರೆ ಒಂದು ಲೋನ್ಗೆ ಅಂತ ಅಪ್ಲೈ ಮಾಡ್ತೀರಾ, ಹೋಮ್ ಲೋನ್ಗೆ. ಅವ್ರ ಅಂತಾರೆ, ಸರ್ ನೀವು ನಮ್ಮ ಮಗಲ್ಲಿ ಅಕೌಂಟ್ ಇಟ್ಕೊಂಡ್ರೆ ಮಾತ್ರನೇ ನಿಮಗೆ ಈ ಲೋನ್ ಅಪ್ರೂವಲ್ ಆಗುತ್ತೆ ಅಂತ ಅಂದ್ಬಿಡ್ತಾರೆ. ಸೊ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಅಲ್ಲೂ ಒಂದು ಅಕೌಂಟ್ ಕ್ರಿಯೇಟ್ ಆಯಿತು. ಸೊ ಈ 4 ಬ್ಯಾಂಕ್ಗಳಲ್ಲಿ ಬಿಟ್ಟು ಇನ್ನೆಲ್ಲೋ ಒಂದು ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನನಗೆ ಒಂದು ಪರ್ಸನಲ್ ಲೋನ್ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ, ಸರ್ ನಮ್ಮಲ್ಲಿ ಅಕೌಂಟ್ ಇದೆ, ಇನ್ಸ್ಟೆಂಟ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ದುಡ್ಡು ಬೀಳುತ್ತೆ ಸರ್, ನಿಮ್ಮದು ಸಿಬಿಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅಲ್ಲೂ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತೀರಾ. ಸೊ ಗೊತ್ತಾಯ್ತಲ್ಲ, ಹೇಗೆ ಗೊತ್ತೋ ಗೊತ್ತಿಲ್ಲದೇನೋ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ಅಕೌಂಟನ್ನು ಕ್ರಿಯೇಟ್ ಆಗುತ್ತೆ. ಸೊ ಹಾಗಿದ್ರೆ ಈ ಒಂದು 4-5 ಬ್ಯಾಂಕ್ ಅಕೌಂಟ್ಗಳಲ್ಲಿ ಇಟ್ಕೊಂಡ್ರೆ ಏನೋ ಸಮಸ್ಯೆ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು, ಗೊತ್ತೋ ಗೊತ್ತಿಲ್ಲದೆ ಇಟ್ಕೊಂಡಲ್ಲಿ ಹೇಗೆ ಸರ್ ಇದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಮೊದಲನೇದಾಗೆ ಸ್ಯಾಲರಿ ಅಕೌಂಟ್ ಇಸ್ ಎ 0 ಬ್ಯಾಲೆನ್ಸ್ ಅಕೌಂಟ್ ಅಲ್ವಾ. ಸೊ ಈ 4 ಅಕೌಂಟ್ಗಳನ್ನು ನೀವು ಮೇಂಟೈನ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಚಾರ್ಜಸ್ಗಳನ್ನು ಹಾಕ್ತಾರೆ. ಏನೇನು ಚಾರ್ಜಸ್ ಹಾಕ್ತಾರೆ? ಒಂದು ಸಲ ನಿಮ್ಮ ಸ್ಯಾಲರಿ ಅಕೌಂಟ್ ಹೋಗಿ ಸೇವಿಂಗ್ಸ್ ಅಕೌಂಟ್ ಕನ್ವರ್ಟ್ ಆಗಿದ ತಕ್ಷಣ ಅಲ್ಲಿ ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಇಡಬೇಕಾಗತ್ತೆ. ಏನದು ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಅಂದ್ರೆ, ಕೆಲವೊಂದು SBI ಬ್ಯಾಂಕ್ ಅದು ಒಂದು 2,500 ರೂಪಾಯಿ ಅಂತ ಇರಬಹುದು ಒಂದು ಎಕ್ಸಾಂಪಲ್. ಒಂದು ICICI ಬ್ಯಾಂಕ್ ಅಂದ್ರೆ 10,000 ರೂಪಾಯಿ ಇಡಬೇಕಾಗುತ್ತೆ ಮಿನಿಮಮ್ ಬ್ಯಾಲೆನ್ಸು. ಅದನ್ನು ಕೂಡ ಈಗ ಏರಿಕೆ ಮಾಡಿದ್ದಾರೆ. ಅಥವಾ ಕರ್ನಾಟಕ ಬ್ಯಾಂಕ್ ಅಂತ ಬಂದ್ರೆ ಅದ್ರದ್ದು ಯಾವುದೋ ಒಂದು ಪಾಲಿಸಿ ಪ್ರಕಾರ ಅವರೊಂದು ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕಾಗುತ್ತೆ. ಕೆಲವು ಬ್ಯಾಂಕ್ಗಳಲ್ಲಿ ಅವರವರ ಪಾಲಿಸಿಯ ಪ್ರಕಾರ ನೀವು ಒಂದು ಮಿನಿಮಮ್ ಸೇವಿಂಗ್ಸ್ ಅಕೌಂಟ್ ಅನ್ನ ಇಟ್ಟಿಲ್ಲ ಅಂತ ಅಂದ್ರೆ, ಅಮೌಂಟ್ ಅನ್ನ ಇಟ್ಟಿಲ್ಲ ಅಂತಂದ್ರೆ ಅವರು ಅವರದೇ ಬ್ಯಾಂಕಿನ ಪಾಲಿಸಿಯ ಪ್ರಕಾರ ಒಂದಷ್ಟು ಫೈನ್ಗಳನ್ನ ಹಾಕ್ತಾರೆ. ಕರೆಕ್ಟ್ ಅಲ್ವಾ? 150 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, 300 ರೂಪಾಯಿ ಇರ್ಬೋದು. ಈ ರೀತಿಯಾಗಿ ಒಂದು ತಲೆನೋವನ್ನು ತರಿಸ್ಕೋತೀರಾ ನೀವೇನೆ. ಹಾಗಿದ್ರೆ ಇನ್ನೊಂದು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ನಿಮಗೆ ಗೊತ್ತಿರೋ ಹಾಗೆ 4ರಿಂದ 5 ಅಕೌಂಟ್ ನೀವು ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ಆನ್ಯುವಲ್ ಚಾರ್ಜಸ್ ಅಂತ ಮಾಡ್ತಾರೆ. ಆನ್ಯುವಲ್ ಡೆಬಿಟ್ ಕಾರ್ಡ್ ಚಾರ್ಜ್ ಅಂತ ಮಾಡ್ತಾರೆ. ಇನ್ನು ಕೆಲವೊಂದು ಬ್ಯಾಂಕ್ಗಳು ನಿಮಗೆ ಗೋಲ್ಡು, ಪ್ರೀಮಿಯಮ್ ಈ ರೀತಿಯಾಗಿ ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರೆ. ಅದಕ್ಕೂ ಕೂಡ 500ರಿಂದ 700 ರೂಪಾಯಿವರೆಗೂ ನಿಮಗೆ ಆ ಒಂದು ಡೆಬಿಟ್ ಕಾರ್ಡ್ ಚಾರ್ಜಸ್ ಅನ್ನು ತಗೋತಾರೆ. ಅದಲ್ಲೂ ನೀವು ಅಲ್ಲಿ ಏನಾದರೂ ಅಕಸ್ಮಾತ್ ಅಮೌಂಟ್ ಅನ್ನು ಇಟ್ಟಿಲ್ಲ ಅಂತ ಅಂದ್ರೆ, ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಅದು ಮೈನಸ್ ಆಗುವಂತ ಚಾನ್ಸಸ್ ಕೂಡ ಕೆಲವೊಂದು ಬ್ಯಾಂಕ್ಗಳಿರುತ್ತೆ. ಸೊ ಗೊತ್ತಾಯ್ತಲ್ಲ, 4 ಬ್ಯಾಂಕ್ ಇಟ್ಕೊಳ್ಳೋದು ದೊಡ್ಡದಲ್ಲ, ಅಥವಾ 5 ಬ್ಯಾಂಕ್ಗಳು ಇಟ್ಕೊಳ್ಳೋದು ದೊಡ್ಡದಲ್ಲ. ಯಾರು ಎಷ್ಟು ಬ್ಯಾಂಕ್ಗಳು ಬೇಕಾದ್ರೂ ಇಟ್ಕೋಬಹುದು. ಆದ್ರೆ ನಿಮಗೆ ಎಷ್ಟು ಅನುಕೂಲತೆ ಇದೆಯೋ ಅಷ್ಟಕ್ಕೆ ಮಾತ್ರನೇ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಇಟ್ಕೋಬೇಕಾಗುತ್ತೆ. ಅದ್ರ ಮುಖ್ಯವಾಗಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದ್ರೆ, ಈ ಒಂದು ಅಕೌಂಟ್ ಅನ್ನ ಇಟ್ಕೊಳ್ಳುವಂಥದ್ದು ಸಮಸ್ಯೆನೇ ಅಲ್ಲ, ಬಟ್ ಅದನ್ನ ಹೇಗೆ ನೀವು ಯುಟಿಲೈಸ್ ಮಾಡ್ಕೋತೀರಾ ಅಕೌಂಟ್ ಅನ್ನ. ಸರ್ ಅದು ಹೇಗೆ ಸರ್? ಬ್ಯಾಂಕ್ ಅಕೌಂಟ್ ಇಟ್ಟಿದ್ದೇ ಆಯಿತು, ಒಂದರಲ್ಲಿ ಪರ್ಸನಲ್ ಲೋನ್ ಕಟ್ ಆಗ್ತಿದೆ, ಇನ್ನೊಂದಲ್ಲಿ ನಾನು ಹೋಮ್ ಲೋನ್ ತೊಗೊಂಡಿದ್ದೀನಿ, ಇನ್ನೊಂದು ಯಾವುದೋ ಸೇವಿಂಗ್ಸ್ ಅಕೌಂಟ್ ಇದೆ, ಒಂದು ಸ್ಯಾಲರಿ ಅಕೌಂಟ್ ಇದೆ, ನಾನು ಮೇಂಟೈನ್ ಮಾಡಬಲ್ಲೆ ಅಂದರೆ ಓಕೆ, ಗುಡ್ ಅಟ್ ಫೈನ್, ನೀವು ಇಟ್ಕೋಬೋದು. ಬ್ಯಾಂಕನ್ನು ನಾನು ಇಟ್ಕೊಳ್ಬಾರ್ದು ಅಂತ ಹೇಳ್ತಿರೋದಲ್ಲ, ಬಟ್ ಇಟ್ಕೊಂಡ್ರೆ ಮುಂದೆ ಬರುವಂಥ ಸಂದರ್ಭಗಳು ಎಲ್ಲರೂ ಒಂದೇ ರೀತಿ ಇರುತ್ತಾ? ಈಗ ನನಗೆ 10,000 ರೂಪಾಯಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ನನ್ನ ಎದುರುಗಡೆ ಕೂತ್ರೆ ನನ್ನ ಕ್ಯಾಮ್ರಾಮನ್ಗೆ ಒಂದು 2,500 ಕೂಡ ಮೇಂಟೈನ್ ಮಾಡುವಂಥ ಸಂದರ್ಭ ಬಂದಾಗ ನಿಮಗೆ ಗೊತ್ತಿಲ್ಲದ್ರೆ ಮೈನಸ್ ಆಗಿರುತ್ತೆ. ಇದರಿಂದ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀನಿ. ಈಗ ಎಲ್ಲವೂ ಕೂಡ UPI ಜಮಾನ, ಕರೆಕ್ಟಾ? ವಿ ಆರ್ ಆಲ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಟು ದ ಡಿಜಿಟಲೈಸ್ಡ್ ಆಗಿದ್ದೀವಿ ನಾವೆಲ್ಲರೂ ಕೂಡ. ಈಗ ಹೋಗ್ತೀವಿ, ಒಂದು ಇನ್ಸ್ಟೆಂಟ್ ಆಗಿ ಒಂದು 10 ರೂಪಾಯಿ ನಾವೊಂದು ಟೀ ಕುಡಿಬೇಕು ಅಂದ್ರೂ ಕೂಡ ನಾವೆಲ್ಲವೂ ಕೂಡ UPI ಅನ್ನ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಸ್ನೇಹಿತ ನಿಮಗೆ ಮಿಸ್ ಆಗಿ ಒಂದಷ್ಟು ಅಮೌಂಟ್ ಅನ್ನ ತಗೊಂಡಿರ್ತಾರೆ, ನಿಮಗೆ ಹೇಳ್ಬಿಟ್ಟು ಒಂದು 10,000 ರೂಪಾಯಿ ಸಾಲ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಆತ ಏನು ಮಾಡ್ತಾನೆ, ನೀವು UPIಗೆ ಲಿಂಕ್ ಮಾಡ್ಕೊಂಡಿರ್ತೀರಲ್ಲ ಈಗ 2, 3, 4 ಬ್ಯಾಂಕ್ಗಳನ್ನ, ನಿಮಗೆ ಗೊತ್ತಿಲ್ಲದ್ರೆ ಮಿಸ್ ಆಗಿ ಯಾವುದೋ ಒಂದು ಮೈನಸ್ ಇರುವಂಥ ಅಕೌಂಟ್ಗೆ ನೀವು ಒಂದು ಪ್ರೈಮರಿ ಅಕೌಂಟ್ ಆಗಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ನಿಮ್ಮ ಫ್ರೆಂಡ್ ಏನು ಮಾಡ್ತಾನೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ನೀನು ಇಷ್ಟು ದಿವಸ ಕೊಟ್ಟಿದ್ದಕ್ಕೆ ನನ್ನ ದುಡ್ಡು ತಗೊಳ್ಳಿ, ನಿಮ್ಮ ದುಡ್ಡು ವಾಪಸ್ಸು ಅಂತ ನೀವು ಹೇಳಿದ್ರೆ ಕೇಳಿದ್ರೆ ಕೆಲವೊಂದ್ಸಲ ಕಳಿಸ್ಬಿಟ್ಟಿರ್ತಾನೆ. ಕಳ್ಸಾದ್ಮೇಲೆ ಹೇಳ್ತಾನೆ, ನೋಡಿ ಚಂದ ನಿಮ್ಗೆ ದುಡ್ಡು ಕಳಿಸಿದ್ದೀನಿ ಅಂತ.
ಕರೆಕ್ಟ್ ಅಲ್ವಾ? ಆಗ ಏನಾಗುತ್ತೆ, ಆ ಮೈನಸ್ ಆಗಿರುವಂಥ ಅಕೌಂಟಿಗೆ ಹೋಗಿ ಈ ಅಮೌಂಟ್ ಬಿದ್ದಾಗ ಅಲ್ಲಿ ಅಮೌಂಟು ವ್ಯರ್ಥವಾಗುತ್ತೆ. ಅಂದರೆ ಅಲ್ಲಿ ಏನೊಂದು ಚಾರ್ಜಸ್ಗಳಿರುತ್ತೆ ಅದು ಡೆಬಿಟ್ ಆಗಿಬಿಡುತ್ತೆ. ಸೊ ಗೊತ್ತಾಯ್ತಲ್ಲ, ಮುಖ್ಯವಾಗಿ ನೀವು ಯಾವ ಬ್ಯಾಂಕನ್ನ ಇಟ್ಕೊಂಡಿದ್ದೀರ ಅನ್ನೋದು ಮುಖ್ಯ ಅಲ್ಲ. ಪ್ರತಿ ಸಲ ಅದನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನೀವು ಯಾವ ಬ್ಯಾಂಕನ್ನ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀರಿ, ಅದಕ್ಕೆ ನೀವು ಮೇಂಟೈನ್ ಮಾಡೋಕ್ಕಾಗುತ್ತಾ, ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟನ್ನು ಮೇಂಟೈನ್ ಮಾಡೋಕ್ಕಾಗುತ್ತಾ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ಅಡ್ವಾಂಟೇಜು ಕೂಡ ಒಂದಿದೆ, ರೈಟ್? ಇದನ್ನ ಅಡ್ವಾಂಟೇಜ್ ಏನು ಅಂತಂದರೆ, ಈಗ 4-5 ಬ್ಯಾಂಕ್ಗಳನ್ನು ನೀವು ಇಟ್ಕೊಂಡಿರ್ತೀರಿ. ಫಾರ್ ಎಕ್ಸಾಂಪಲ್, ಒಂದು ಟಿ ಅಂಗಡಿಗೆ ಹೋಗಿರ್ತೀರಿ ಅಂತ ಇಟ್ಕೊಳ್ಳೋಣ. ಈಗ ಸಿಂಗಲ್ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿರೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಟಿ ಅಂಗಡಿ ಅವ್ರ ಹತ್ರ ಹೋಗಿ ನೀವು ಒಂದು ಟೀ ಕುಡಿದ್ಬಿಟ್ಟಿರ್ತೀರಾ, ಒಂದು 10 ರೂಪಾಯಿ 15 ರೂಪಾಯಿ ಟೀ ಕುಡಿತೀರಾ. ಬಟ್ ನೀವು ಸ್ಕ್ಯಾನ್ ಮಾಡ್ತೀರಿ, ಅಲ್ಲೊಂದು ಕಾಷನ್ ಬರುತ್ತೆ, UPI ಸರ್ವರ್ ಇಸ್ ಡೌನ್ ಅಂತ ಬಂದ್ಬಿಡುತ್ತೆ. ಏನಂತ ಬರುತ್ತೆ? UPI ಸರ್ವರ್ ಇಸ್ ಡೌನ್ ಅಂತ ಬರುತ್ತೆ. ಆಗೇನು ಮಾಡ್ತೀರಿ, ನೀವು ಒಂದೇ ಒಂದು ಅಕೌಂಟ್ ಇಟ್ಕೊಂಡಿರ್ತೀರಿ, ನಿಮಗೆ ಕೈಯಲ್ಲಿ ಕ್ಯಾಶ್ ಇಟ್ಕೊಂಡಿರೋದಿಲ್ಲ, ಪರ್ಸು ತಂದಿರೋದಿಲ್ಲ, ಅದನ್ನು ಕೆಲವರು ಬ್ಯಾಗಲ್ಲಿ ಇಟ್ಕೊಳ್ಳೋಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ, ಕೆಲವರು ಗಾಡಿ ಡಿಕ್ಕಿ ಬಾಕ್ಸಲ್ಲಿ ಇಟ್ಕೊಳ್ಳೋಂಥ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆಗೇನು ಮಾಡ್ತೀರಾ, ಒಂದು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಳ್ತೀರಾ. ಅದೇ ನಿಮ್ಮ ಹತ್ರ ಒಂದು 2-3 ಬ್ಯಾಂಕ್ ಅಕೌಂಟ್ ಇದ್ದರೆ, ನೋಡಪ್ಪ ಇದ್ರಲ್ಲಿ ಸರ್ವರ್ ಬಿಸಿ ಆದರೆ ಅದರಲ್ಲಿ ಮಾಡ್ತೀರಿ, ಅದರಲ್ಲಿ ಸರ್ವರ್ ಬಿಸಿ ಆದರೆ ಈ ಬ್ಯಾಂಕ್ ಅಕೌಂಟಲ್ಲಿ ಮಾಡ್ತೀರಿ. ಸೊ ಇದರಲ್ಲೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಇರೋದ್ರಿಂದ ನಾನು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನೀವು ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳಿ, ನಿಮಗೆ ಎಷ್ಟು ಅನುಗುಣವಾಗಿ ಬೇಕಾಗಿರುತ್ತೋ ಅದಕ್ಕೆ ಮಾತ್ರ ನೀವು ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. RBI ಎಲ್ಲೂ ಕೂಡ ಸ್ಟ್ರಿಕ್ಟಾಗೆ ನೀನು ಇಷ್ಟೇ ಅಕೌಂಟ್ ಇಟ್ಕೋಬೇಕಪ್ಪ, ನೀನು ಇಷ್ಟೇ ಅಕೌಂಟ್ ಇಟ್ಕೋಬೇಕು, ನೀನು ಇಷ್ಟೇ ಅಕೌಂಟ್ ಇಟ್ಕೋಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಿದ್ರೆ ನಾನು ಇನ್ನೊಂದು ಪಾಯಿಂಟ್ ರೈಸ್ ಮಾಡಿದ್ದೀನಿ. ನೀವು ಒಂದು ಡೆಪಾಸಿಟ್ ಮಾಡಿ ಇಟ್ಕೊಂಡಿರುವಂಥ ನಿಮ್ಮ ಶ್ರಮದ ದುಡ್ಡನ್ನು ನೀವೇನು ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಟಿರ್ತೀರಿ, ನೀವು ಒಂದು 20 ಲಕ್ಷ ರೂಪಾಯಿ ಇಟ್ಟಿದ್ದೀರ ಅಂತ ಇಟ್ಕೊಳ್ಳೋಣ. ಇನ್ ಕೇಸ್ ಏನಾದರೂ ಆ ಬ್ಯಾಂಕ್ ಕರಪ್ಟ್ ಆಯಿತು ಅಂದರೆ, ಅಥವಾ ದಿವಾಳಿ ಎದ್ದೋಯ್ತು ಆ ಬ್ಯಾಂಕು ಅಂದರೆ, ನಿಮ್ಮ ಹಣ ಎಷ್ಟು ಸೇಫ್ ಅನ್ನೋದು ನಿಮಗೆ ಗೊತ್ತಿದೆಯಾ? ಎಸ್, RBI ರೂಲ್ಸ್ನ ಪ್ರಕಾರ ನಿಮಗೆ 5 ಲಕ್ಷ ರೂಪಾಯಿ ಅಷ್ಟೇ ನಿಮಗೆ ಸಿಗೋದು. ಗಾಟ್ ಇಟ್? ಅದೊಂಥರ ಇನ್ಶೂರ್ಡ್ ಥರ ಅನ್ಕೊಳ್ಳಿ. ಆ ಬ್ಯಾಂಕ್ ಏನಾದ್ರು ದಿವಾಳಿ ಬಿದ್ದೋಯ್ತು ಅಂತ ಅಂದರೆ ಅಲ್ಲಿ ನಿಮಗೆ 15 ಲಕ್ಷ ರೂಪಾಯಿ ನಿಮಗೆ ಲಾಸು. 5 ಲಕ್ಷ ರೂಪಾಯಿ ಅಷ್ಟೇ ನಿಮಗೆ RBI ರೂಲ್ಸ್ ಪ್ರಕಾರ 5 ಲಕ್ಷ ರೂಪಾಯಿ ತೊಗೊಳ್ಳಿ, ಬ್ಯಾಂಕ್ ದಿವಾಳಿ ಆಗಿದೆ, ಸೊ ಅಟ್ಲೀಸ್ಟ್ ನಿಮ್ಗೆ ಇಷ್ಟನ ಅಮೌಂಟ್ ಸಿಗ್ತಿದೆಯಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಕೆಲವೊಂದು ಸಲ 3-4 ಬ್ಯಾಂಕ್ ಇಟ್ಕೊಳ್ಳೋದು ತಪ್ಪಿಲ್ಲ, ಬಟ್ ಇದು ದುಡ್ಡಿರೋರಿಗೆ ಮಾತ್ರನೇ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಆದರೆ ಇನ್ನು ಕೆಲವರಿಗೆ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇಟ್ಕೊಳ್ಳೋದು ಗೊತ್ತು, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ಗೊತ್ತು. ಈ ಡಿಜಿಟಲ್ ಜಮಾನ ಆಗಿರೋದ್ರಿಂದ ಎಲ್ಲಿ ಬೇಕಾರಲ್ಲಿ ಅವರು ಯೂಸನ್ನು ಮಾಡ್ಕೋತಾರೆ. ಬಟ್ ಕೆಲವೊಂದು ಬ್ಯಾಂಕ್ಗಳು ಅದಕ್ಕೆ ಆದಂಥ ಬೆನಿಫಿಟ್ಸ್ಗಳನ್ನು ಕೂಡ ಇಟ್ಕೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಬ್ಯಾಂಕಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಇರುತ್ತೆ ಜಾಸ್ತಿ, ನೀವು ಯೂಸ್ ಮಾಡೋದಷ್ಟು ಅಂತ ಹೇಳ್ತದೆ. ಇನ್ನೊಂದು ಬ್ಯಾಂಕ್ ಹೇಳುತ್ತೆ ನಮ್ಮ ಡೆಬಿಟ್ ಕಾರ್ಡ್ ಯೂಸ್ ಮಾಡೋದ್ರೆ ರಿವಾರ್ಡ್ ಪಾಯಿಂಟ್ ಜಾಸ್ತಿ ಬರುತ್ತೆ, ಪ್ಲಸ್ ಫ್ಯೂಯಲ್ ಸರ್ಚಾರ್ಜಸ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಬ್ಯಾಂಕ್ ಹೇಳುತ್ತೆ ನಮ್ಮಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಮ್ಮಿ ಮೇಂಟೈನ್ ಮಾಡಿದ್ರು ಪರವಾಗಿಲ್ಲ, ಕೇವಲ 1,500 ರೂಪಾಯಿ ತಾನೆ ಅಂತ ನೀವು ಆ ಬ್ಯಾಂಕನ್ನ ಇಟ್ಕೊಂಡ್ಬಿಟ್ಟಿರ್ತೀರಿ. ಇನ್ನೊಂದು ಬ್ಯಾಂಕ್ ಹೇಳುತ್ತೆ ನಮ್ಮಲ್ಲಿ ಸ್ಯಾಲರಿಡ್ ಅಕೌಂಟ್ ಅಲ್ಲ ಸರ್, ಏನು ಸಮಸ್ಯೆ ಬೇಡ, ನಿಮಗೆ ಲೋನ್ ಎಲ್ಲ ಈಸಿಯಾಗಿ ಆಗ್ಬಿಡುತ್ತೆ ಅಂತ ಆ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿರ್ತೀರಿ. ಸೊ ನೀವು ಎಷ್ಟು ಬ್ಯಾಂಕ್ಗಳನ್ನು ಇಟ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಒಂದು ಮುಖ್ಯವಾಗುತ್ತೆ. ನಾನಿಲ್ಲಿ ಆಸ್ ಅ ಪರ್ಸ್ನಲ್ ಆಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು 3 ಬ್ಯಾಂಕ್ ಅಕೌಂಟ್ ಇಸ್ ಫೈನ್. ಒಂದು ನಿಮಗೆ ಸ್ಯಾಲ್ರಿ ಬೀಳುತ್ತೆ, ಇನ್ನೊಂದು ನೀವು ಆ ಖರ್ಚನ್ನ ಮಾಡೋದಕ್ಕೆ ಅಂತ ಒಂದು ಅಕೌಂಟ್ ಮಾಡೋದ್ರಿಂದ ಬೆಸ್ಟ್. ಯಾಕಂದರೆ ಒಂದು 20,000 ಸ್ಯಾಲ್ರಿ ಬರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಖರ್ಚು ಒಂದು 3,000 ರೂಪಾಯಿ ಅಂತ ಇಟ್ಕೊಳ್ಳಿ, ಈ ಬ್ಯಾಂಕಲ್ಲಿ ಒಂದು 3,000 ರೂಪಾಯಿ ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ರೆ ಸೇವಿಂಗ್ಸ್ಗೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಸ್ಯಾಲ್ರಿ ಬೀಳ್ತಿದ್ದಂಗೆ ಎಲ್ಲವನ್ನ ನಾನು ಒಂದೇ ಬ್ಯಾಂಕಲ್ಲಿ ನಾನು ಮೇಂಟೈನ್ ಮಾಡ್ತೀನಿ ಅಂದರೆ ಅದರಷ್ಟು ತಪ್ಪಿನ ಸಂಗತಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ಬೋದು. ಯಾಕಂದರೆ ಈ ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಖರ್ಚಾಗೋದು ಗೊತ್ತಾಗಲ್ಲ, ಎಷ್ಟು ಖರ್ಚಾಗ್ತಿದೆ ಗೊತ್ತಾಗಲ್ಲ, ಎಷ್ಟು ಬ್ಯಾಲೆನ್ಸ್ ಅನ್ನೋದು ಗೊತ್ತಾಗಲ್ಲ, ಏನಿದು ಇಷ್ಟು ಖರ್ಚಾಗುತ್ತಾ ನನಗೆ ಗೊತ್ತಿರಲ್ವಲ್ಲ ಅಂತ ಅಂದ್ಕೊಳ್ಳುತ್ತೆ. ಸೊ ನಿಮ್ಮನ್ನು ನೀವು ಒಂದು ಬೌಂಡ್ರಿ ಹಾಕೊಳ್ಳೋದ್ರಿಂದ ನಿಮಗೆ ಸೇವಿಂಗ್ಸು ಕೂಡ ಚೆನ್ನಾಗಿ ಮಾಡ್ಕೋಬೋದು, ಪ್ಲಸ್ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಒಂದು ಅಕೌಂಟ್ ಸಪ್ರೇಟಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ಅಕೌಂಟ್ ನಿಮಗೆ ಸ್ಯಾಲ್ರಿ ಬೆಳೆದ 0 ಬ್ಯಾಲೆನ್ಸ್ ತಾನೆ, ಅದಕ್ಕೆ ಆ್ಯನ್ಯುವಲ್ ಚಾರ್ಜಸ್ ಏನು ಬರುತ್ತೆ, ಡೆಬಿಟ್ ಕಾರ್ಡ್ ಚಾರ್ಜಸ್ ಅದನ್ನು ಮಾತ್ರ ಪೇ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಕೆಲವು ಬ್ಯಾಂಕ್ಗಳನ್ನು ಹೇಗೆ ಅಂದರೆ SMS ಚಾರ್ಜಸ್ ಅಂತ ತೊಗೊಳ್ತಾರೆ, ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ತೊಗೊಳ್ತಾರೆ. ಆಮೇಲೆ POS ಪಾಯಿಂಟ್ ಆಫ್ ಸೇಲ್, ನೀವೆಲ್ಲ ಸ್ವೈಪ್ ಮಾಡ್ತೀರಿ ಅಲ್ಲಿ ಮೈನಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ ನಿಮ್ಮ ಅಕೌಂಟು, ಅದಕ್ಕೂ ಕೂಡ ಚಾರ್ಜಸನ್ನು ಬೀಳುತ್ತೆ. ಸೊ ನಿಮಗೆ ಗೊತ್ತಿಲ್ಲದಿರೋ ಒಂದು 2-3 ಸಲ ಸ್ವೈಪ್ ಮಾಡಿರ್ತೀರ, D9 ಅಂತ ಬಂದಿರ್ತದೆ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಬಂದಿರುತ್ತೆ, ಆಗ ನಿಮಗೆ ಕೂಡ ಅಲ್ಲಿ ಚಾರ್ಜಸನ್ನು ಬೀಳುತ್ತೆ. ಎಲ್ಲೋ ಗೊತ್ತಿಲ್ಲದಿರೋ ನಿಮ್ಮ ಸ್ನೇಹಿತನೋ ಅಥವಾ ನೀವೆಲ್ಲೋ ವ್ಯವಹಾರ ಮಾಡಿ ರಿಟರ್ನ್ ಕೊಡುವಂಥ ಸಂದರ್ಭದಲ್ಲಿ ಆ ಅಕೌಂಟ್ಗೆ ಏನಾದ್ರು ದುಡ್ಡು ಹಾಕಿದ್ದಾಯಿತು ಅಂದರೆ ಮೈನಸ್ ಇದ್ದಂಥ ಅಕೌಂಟಲ್ಲಿ ನಿಮ್ಮ ಹಣ ಗೋವಿಂದ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನಿಮಗೆ ಎಷ್ಟು ಅನುಕೂಲತೆ ಇದೆಯೋ ಅಷ್ಟಕ್ಕೆ ಮಾತ್ರ ನೀವು ಬ್ಯಾಂಕ್ ಅಕೌಂಟನ್ನು ಉಪಯೋಗಿಸ್ಕೊಳ್ಳೋದು ಬಹಳನೇ ಒಳ್ಳೆಯದು. ಸೊ ಅನ್ನೆಸೆಸರಿ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಅಕೌಂಟನ್ನು ಇಟ್ಕೊಬೇಡಿ, 3 ಅಕೌಂಟ್ ಸಾಕು.
ಒಂದು ಸೇವಿಂಗ್ಸ್ ಅಕೌಂಟು, ಒಂದು ಸ್ಯಾಲ್ರಿಡ್ ಅಕೌಂಟು, ಇನ್ನೊಂದು ಖರ್ಚು ವೆಚ್ಚ ನಿಮ್ಮ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಒಂದು ಮಾಡಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸೊ ಇನ್ನೊಂದು ಇಲ್ಲಿ ಮುಖ್ಯವಾಗಿರೋ ಪಾಯಿಂಟ್ ನಾನು ಹೇಳಬೇಕಾದ್ರೆ, ಸರ್ ಹಾಗಿದ್ರೆ ನನ್ನ ಹತ್ರ ಒಂದು 20 ಲಕ್ಷ ರೂಪಾಯಿ ಇದೆ, ನಾನು ಒಂದೇ ಬ್ಯಾಂಕಲ್ಲಿ ಇಟ್ಟರೆ ನೀವೇ ಹೇಳ್ತೀರಿ 5 ಲಕ್ಷ ರೂಪಾಯಿವರೆಗೂ ಅಷ್ಟೇ ನಮಗೆ ಇನ್ಶೂರ್ಡ್ ಆಗೋದು, ನಾಳೆ ಸಹ ದಿವಾಳಿ ಎದ್ದೋಯ್ತು ಅಂದರೆ ಏನು ಮಾಡೋದು ಅಂತಂದರೆ, ನಿಮ್ಮ ತಂದೆ ಹೆಸರಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ, ನಿಮ್ಮ ತಾಯಿ ಹೆಸರಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ, ನಿಮಗೆ ತಂಗಿನೋ ತಮ್ಮನೋ ಅಣ್ಣನೋ ಯಾರನ್ನ ಇತ್ತಂದರೆ ಅವ್ರ ಹೆಸರಲ್ಲೂ ಒಂದು ಅಕೌಂಟನ್ನು ಓಪನ್ ಮಾಡಿ, ಪ್ರತಿ ತಲಾ ಒಂದೊಂದು ಬ್ಯಾಂಕ್ ಅಕೌಂಟ್ನಲ್ಲಿ 5 ಲಕ್ಷ ರೂಪಾಯಿ ಇಟ್ಟರೆ ಅದರಲ್ಲಿ ಸೇಫೆಸ್ಟ್ ಸೈಡ್ ಅಂತ ನಾನು ಹೇಳ್ಬೋದು. ಅಥವಾ ಇಲ್ಲ ನಿಮ್ಮ ವೈಫ್ ಇದ್ದಾರೆ ಅಂದರೆ ಅವರೊಂದು ಅಕೌಂಟಲ್ಲಿ ಓಪನ್ ಮಾಡಿ ತಲಾ ಒಂದು 3 ಲಕ್ಷ ಇಟ್ಟು ಅದರಿಂದ ಇದಕ್ಕೆ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಅಲ್ಲ, ಇದೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನಾವು. ಫಾರ್ ಎಕ್ಸಾಂಪಲ್ ITF ಫೈಲ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಬ್ಯಾಂಕ್ ಇದ್ರೆ ಈಸಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಟ್ಬಿಡ್ಬೋದು. ಅದರ 4-5 ಬ್ಯಾಂಕ್ಗಳನ್ನು ಇಟ್ಕೊಂಡಾಗ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಎಲ್ಲಾ ಬ್ಯಾಂಕ್ಗಳ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ಅವರ ನೀವು ITR ಅನ್ನು ಫೈಲ್ ಮಾಡುವಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಬಟ್ ಇದೊಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು, ಇದು ಹಿಂಸೆ ಅಲ್ಲ, ಒಂದು ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ 5-6 ಬ್ಯಾಂಕ್ಗಳು ಇಟ್ಕೊಂಡಾಗ ನೀವು ಯಾವ್ದಾದ್ರಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ರಾ, ಯಾವ ಅಕೌಂಟಿಗೆ ಬಂದು ಲೋನ್ ಬಿದ್ದಿದೆ, ಎಲ್ಲಿ ನೀವು ಲೋನನ್ನು ತಗೊಂಡಿದ್ದೀರಿ, ಯಾರನ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಯಾವುದೋ ಅಕೌಂಟಲ್ಲಿ ಪರ್ಚೇಸ್ ಮಾಡಿರ್ತಾರ, ಅದನ್ನೆಲ್ಲ ಒಂದು ಒಟ್ಟುಗೂಡಿಸೋದಕ್ಕೆ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಮಾಡ್ಕೊಂಡಿರ್ತೀರಿ. ಅದಕ್ಕೆ ಸ್ಟೇಟ್ಮೆಂಟನ್ನು ತಗೊಳ್ಬೇಕಾಗತ್ತೆ. ಅದನ್ನೊಬ್ಬ CA ಕೈಲಿ ನೀವೇನೊಂದು ITR ಫೈಲನ್ನು ಮಾಡಿಸೋಂಥ ಸಂದರ್ಭದಲ್ಲಿ ಇದೊಂದು ಬೆಸ್ಟ್ ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ಳೋದು ಒಳ್ಳೇದು. ಅಕೌಂಟ್ ಇಡೋದು ದೊಡ್ಡದಲ್ಲ, ಪ್ರತಿ ಸಲ ನಾನು ಹೇಳ್ತಾ ಹೋಗ್ತಿರ್ತೀನಿ, ಅಕೌಂಟ್ ಇಡೋದು ದೊಡ್ಡದಲ್ಲ, ನೀವು ಅಕೌಂಟನ್ನು ಹೇಗೆ ಬಳಸ್ತೀರಿ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ನಾನು ಆಗಲೇ ಹೇಳಿರೋ ಹಾಗೆ ಒಂದು ಬ್ಯಾಂಕ್ ಅಕೌಂಟ್ ಇಟ್ಕೊಂಡ್ರೆ ನೀವು ಒಂದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲೈಸ್ ಬ್ಯಾಂಕ್ಗೆ ಒಂದು 2,500 ಅಥವಾ 2,000 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಯಾವುದೋ ಪ್ರೈವೇಟೈಸ್ಡ್ ಬ್ಯಾಂಕ್ ಒಂದು XYZ ಅಂತಂದ್ರೆ ಅವ್ರು 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಬ್ಯಾಂಕ್ ಹೇಳುತ್ತೆ ಒಂದು 5,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಇಡಬೇಕಾಗುವಂಥ ಸಂದರ್ಭ ಬರುತ್ತೆ. ನಾನು ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಬರುವಂಥ ಸಂಬಳನೇ 10,000 ರಿಂದ 15,000 ರೂಪಾಯಿ ಅಥವಾ 20,000 ರೂಪಾಯಿ ಮ್ಯಾಕ್ಸಿಮಮ್ ಅಂತ ನಾವು ಲೆಕ್ಕ ಹಾಕಿದ್ರು ಕೂಡ ಅವನಿಗೆ ಬರುವಂಥ ಅಷ್ಟು ಆದಾಯವನ್ನ ಅವನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಅವನು ಸೀಮಿತವಾಗಿಡಬೇಕಾಗುವಂಥ ಸಂದರ್ಭ ಕೂಡ ಎದುರಾಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿ ನಿಮಗೆ ಯೋಗ್ಯತೆ ತಕ್ಕ ಹಾಗೆ ನೀವು ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಇಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಇಲ್ಲ ಸರ್ 1,000 ರೂಪಾಯಿ ಅಥವಾ 1,500 ರೂಪಾಯಿ ಇರುವಂಥ ಬ್ಯಾಂಕ್ ಅಕೌಂಟ್ಗಳು ಕೂಡ ಮಿನಿಮಮ್ ಬ್ಯಾಲೆನ್ಸ್ ಇದೆ, ಆ ಥರ ಒಂದು ಬ್ಯಾಂಕ್ ಅಕೌಂಟು ಕೂಡ ನಾನು ಮಾಡ್ಕೋತೀನಿ ಖಂಡಿತ ಮಾಡ್ಕೊಳ್ಳಿ. ನೀವು ಸೇವಿಂಗ್ಸನ್ನು ಮಾಡುವಂಥದ್ದನ್ನು ಕಲಿಬೇಕಾದ್ರೆ 2 ಬ್ಯಾಂಕ್ ಇದ್ರೆ ಉಳಿತಾಯ ಅಂತ ನಾನು ಒಂದು ಸಜೆಷನನ್ನು ಕೊಡ್ತಾ ಇದ್ದೀನಿ. ಹೇಗೆ ಅಂದರೆ ಒಂದು ಸ್ಯಾಲ್ರಿ ಬೀಳುತ್ತೆ, ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ ಸೇವಿಂಗ್ಸ್ 1,500 ಈ ತಿಂಗಳು ನಾನು ಸೇವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ ನೀವು ಸ್ಯಾಲ್ರಿ ಬರ್ತಾ ಇರುತ್ತೆ, ಇನ್ನೊಂದು ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ತಲೆನೋವುಗಳು ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಇಲ್ಲಿ. ಸೊ ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನಾವು ಎಷ್ಟು ಬ್ಯಾಂಕ್ಗಳನ್ನು ಇಟ್ಕೋಬೇಕಾಗುತ್ತೆ. ನಮ್ಮ ಬ್ಯಾಂಕಿನಲ್ಲಿ ನಾವು ಇಡುವಂತಹ ಡೆಪಾಸಿಟೆಡ್ ಅಮೌಂಟ್ ಅಥವಾ ನಮ್ಮ ಸೇವಿಂಗ್ಸ್ ಅಮೌಂಟ್ ಏನು ಇಟ್ಟಿರ್ತೀವಿ ಎಷ್ಟು ಮಟ್ಟಿಗೆ ಸೇಫು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ಬ್ಯಾಂಕಲ್ಲಿ ಆದರೂ ಇಡಿ, ಎಲ್ಲವೂ ಕೂಡ RBI ಗೈಡ್ಲೈನ್ಸ್ ಅಂಡರಲ್ಲಿ ಇರಬೇಕು. ಅದಕ್ಕೆ ಮಾತ್ರ ನಿಮ್ಮ ಒಂದು ಸೇವಿಂಗ್ಸ್ ಮಾಡಿರುವಂಥ ಅಮೌಂಟನ್ನು ಅದರಲ್ಲಿ ಇಡಿ. RBI ರೂಲ್ಸ್ನ ಗೈಡೆನ್ಸ್ ಪ್ರಕಾರ ಯಾವ ಬ್ಯಾಂಕ್ ಇರುತ್ತೆ ತಿಳ್ಕೊಳ್ಳಿ, ಅದ್ರ ಮೂಲಕವೇ ನೀವು ಬ್ಯಾಂಕಲ್ಲಿ ಅಮೌಂಟನ್ನು ಇಡಿ. ನಾನು ಹೇಳಿದಾಗ ಈಗ ನೀವು ಹೆಚ್ಚಿಗೆ ಇಡ್ತೀರಾ ಅಂದ್ರೂ ಕೂಡ ನಾಳೆ ದಿವಸ ಕೊರೋನಾ ಟೈಮಲ್ಲಿ ಎಂತೆಂಥದ್ದು ಯಾವುದೋ ಕಂಪ್ನಿ ಮುಚ್ಚೋಯ್ತು, ಸೊ ಬ್ಯಾಂಕಿಗೆ ಏನು ಆಗೋದಿಲ್ವಾ ಅಂತ ಹೇಳಿದ್ರೆ ಖಂಡಿತ ಅದೇನು ಹೇಳೋಕ್ಕಾಗೋದಿಲ್ಲ. ಹೀಗೆ ಇರುತ್ತೆ ಲೈಫ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಒಂದು 4-5 ಬ್ಯಾಂಕ್ ತಂದೆ ತಾಯಿಂದ ಬ್ಯಾಂಕ್ಗಳಲ್ಲಿ ಹಾಕಿ ನೀವು ಅಲ್ಲೂ ಕೂಡ ಇಟ್ಕೋಬಹುದು. ಮತ್ತೆ ಏನೇನು ಸಮಸ್ಯೆ ಬರುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಒಂದು UPI ಜಮಾನ ಆಗಿರೋದ್ರಿಂದ ಒಂದು ಬ್ಯಾಂಕ್ ಸರ್ವರ್ ಡೌನ್ ಬಂದ್ಬಿಟ್ರೆ ಅಟ್ಲೀಸ್ಟ್ ಇನ್ನೊಂದು ಬ್ಯಾಂಕಲ್ಲಿ ಅದ್ರ ಪೇ ಮಾಡಿ ಮರ್ಯಾದೆ ಉಳಿಸ್ಕೋಬಹುದು. ಸೊ ಈ ರೀತಿಯಾಗಿ ಬ್ಯಾಂಕ್ಗಳನ್ನು ಎಷ್ಟು ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನ ಇವತ್ತು ಒಳ್ಳೆ ಟಾಪಿಕ್ ಆಗಿ ನಾನು ತಂದಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ ಅಕೌಂಟನ್ನು ಅಥವಾ ಯಾವ ಬ್ಯಾಂಕ್ ಅಕೌಂಟನ್ನು ಹೇಗೆ ಕ್ಲೋಸ್ ಮಾಡಬೇಕು, ಅವರ ಫಾರ್ಮ್ಯಾಲಿಟೀಸ್ ಏನು, ಏನೇನು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ, ಅಥವಾ ಅವ್ರು ಏನೇನು ನಮ್ಮ ಹತ್ರ ಕೊಟ್ಟಿದ್ದಂತಹ ವಸ್ತುಗಳು ಅಥವಾ ಡೆಬಿಟ್ ಕಾರ್ಡ್, ಪಾಸ್ಬುಕ್ ಈ ರೀತಿಯಾಗಿ ಏನಾದ್ರು ವಾಪಸ್ ಕೇಳ್ತಾರ. ಇನ್ ಕೇಸ್ ನನ್ನ ಅಕೌಂಟ್ ಏನಾರ ಮೈನಸ್ ಆಗಿತ್ತು ಸರ್, ನಾನು ಯೂಸೇ ಮಾಡಿರಲಿಲ್ಲ, ಮೈನಸ್ ಮಾಡಿದ್ರೆ ಈಗ ನನ್ನ ಅಕೌಂಟ್ ಅನ್ನು ಕ್ಲೋಸ್ ಮಾಡಬಹುದು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಹೇಗೆ ಪ್ರಾರಂಭಿಸಬೇಕು ಅಂತ ಗೊತ್ತಾಗ್ತಿಲ್ಲ? ಹಾಗಿದ್ರೆ ಬಾಸ್ ವಾಲಾ ನಿಮಗಿರೋ ಅಲ್ಟಿಮೇಟ್ ಬಿಸ್ನೆಸ್ ಆಪ್. ಇಲ್ಲಿ ನಿಮಗೆ 100 ಬಿಸ್ನೆಸ್ ಐಡಿಯಾಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಸಿಗುತ್ತೆ. 11,000ಕ್ಕೂ ಹೆಚ್ಚು ಪ್ರಾಕ್ಟಿಕಲ್ ವಿಡಿಯೋ ಲೆಸನ್ಸ್ ಮತ್ತು 2,000ಕ್ಕೂ ಹೆಚ್ಚು ಸರ್ವಿಸ್ ಪ್ರೊವೈಡರ್ ಗಳಿಂದ ಎಕ್ಸ್ಪರ್ಟ್ ಸಪೋರ್ಟ್ ಸಿಗುತ್ತೆ. ಹೌದು, ಇದೆಲ್ಲದಕ್ಕೂ 1 ವರ್ಷಕ್ಕೆ ನೀಡಬೇಕಾಗಿರುವುದು ಕೇವಲ 999 ರೂಪಾಯಿ. ಈಗಲೇ ಬಾಸ್ ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಚಾನಲ್ ಪ್ರೊಫೈಲ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.